ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ಒಂದು ರೀತಿಯ ಸಿಲ್ಕ್ ಥ್ರೆಡ್ನ ಬ್ಯಾಂಗಲ್ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇದೇ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆವಾಗ 3 ಆಪ್ಷನ್ ಬರುತ್ತೆ. ಆಲ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ. ಆವಾಗ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಹಳ ಬೇಗನೆ ಸಿಗುತ್ತೆ. ಬನ್ನಿ ಫ್ರೆಂಡ್ಸ್, ಸಿಲ್ಕ್ ಥ್ರೆಡ್ ಬ್ಯಾಂಗಲ್ನ ಹೇಗೆ ಮಾಡೋದು ಅಂತ ನೋಡಿಬಿಡೋಣ. ನೋಡಿ, ನಾನು ಈ ರೀತಿ ಒಂದು ಯೂಸ್ ಇಲ್ಲದೆ ಇರೋ ಬಳೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಇನ್ನೂ ಸ್ವಲ್ಪ ಅಗಲದ್ದು ಬೇಕು ಅಂತ ಅಂದ್ರೂ ತೊಗೋಬೋದು. ಈ ಥರ ಪರ್ಲ್ ಚೈನು, ಬಾಲ್ ಚೈನು, ಸಿಲ್ಕ್ ಥ್ರೆಡ್ಡು, ಗ್ಲೂ ಮತ್ತು ನೋಡಿ ನಾನು ಈ ಸೈಜಿನ ಕುಂದನ್ ತೊಗೊಂಡಿದ್ದೀನಿ. ನೀವು ಬಳೆ ಸೈಜ್ ನೋಡಿಕೊಂಡು ಕುಂದನ್ನ ಯೂಸ್ ಮಾಡ್ಬೋದು. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ ಇವಾಗ. ನೋಡಿ, ನಾನು ಸಿಲ್ಕ್ ಥ್ರೆಡ್ನ ಈ ರೀತಿಯಾಗಿ ಸುತ್ಕೊಂಡಿದ್ದೀನಿ. ಇದನ್ನ ಹೇಗೆ ಸುತ್ಕೋಬೇಕು ಅನ್ನೋದರ ಲಿಂಕ್ನ ನಾನು ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಹಾಕಿದ್ದೀನಿ. ಇವಾಗ ನೋಡಿ, ಈಗ ಬಳೆ ತಗೊಂಡು ಇದಕ್ಕೆ ಸ್ವಲ್ಪ ಗ್ಲೂ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಂತರ ಸಿಲ್ಕ್ ಥ್ರೆಡ್ನ ಹೀಗೆ ಈ ಗಮ್ ಮೇಲೆ ಇಟ್ಟು ಸ್ಟಿಕ್ ಮಾಡ್ತಾ ಇದ್ದೀನಿ. ನೀವು ಸ್ವಲ್ಪ ಕೆಳಗಡೆನೂ ಇಲ್ಲೊಂದು ಸ್ವಲ್ಪ ಗ್ಲೂನ ಹಾಕ್ಕೋಬೇಕು. ಹೀಗೆ ನೋಡಿ, ಈ ಥರ ನೀಟಾಗಿ ಸ್ಟಿಕ್ ಮಾಡ್ಕೋಬೇಕು ಫ್ರೆಂಡ್ಸ್. ನಂತರ ಹೀಗೆ ಬಳೆಗೆ ಫುಲ್ ಕರೆಕ್ಟಾಗಿ ಸ್ವಲ್ಪ ಟೈಟಾಗಿ ಹೀಗೆ ಫುಲ್ ಬಳೆಗೂ ಸುತ್ತಾ ಹೋಗಬೇಕು. ನೀವು ಸ್ವಲ್ಪ ಲಾಂಗ್ ಥ್ರೆಡ್ಡಲ್ಲಿ ಈ ಥರ ಸುತ್ಕೊಂಡ್ರೆ ನಿಮಗೆ ಫುಲ್ ಬಳೆಗೂ ಕವರ್ ಆಗುತ್ತೆ ಮತ್ತು ಮಧ್ಯ ಮಧ್ಯ ಜಾಯಿನ್ ಮಾಡೋ ಅವಶ್ಯಕತೆ ಇರೋಲ್ಲ. ನೋಡಿ ಫ್ರೆಂಡ್ಸ್, ನೀವು ವಿಡಿಯೋನ ನೋಡಿ ಹಾಗೆ ಹೋಗಬೇಡಿ. ದಯವಿಟ್ಟು ನಿಮ್ಮ ಲೈಕ್ ಬಟನ್ನ ಪ್ರೆಸ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ತಿಳಿಸೋಕೆ ಮರಿಬೇಡಿ. ಇದರಿಂದ ನಮಗೆ ನೀವು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಿದ್ದೀರಾ ಮತ್ತು ನಾವು ಮುಂದೆ ವಿಡಿಯೋನ ಇನ್ನೂ ವೆರೈಟಿಯಾಗಿ ಹಾಕ್ಬೋದು ಅನ್ನೋದಕ್ಕೆ ಸಹಾಯ ಆಗತ್ತೆ. ನೋಡಿ, ಈ ಥರ ಫುಲ್ ಬಳೆಗೂ ಸುತ್ತಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಫುಲ್ ಸುತ್ತಿ ಆಗಿದೆ. ನಂತರ ನಾನಿಲ್ಲಿ ಮತ್ತೆ ಇಲ್ಲಿ ಗಮ್ ಹಾಕ್ಕೊಂಡು ಹೀಗೆ ಸ್ಟಿಕ್ ಮಾಡ್ತಾ ಇದ್ದೀನಿ. ನಂತರ ಎಕ್ಸ್ಟ್ರಾ ಈ ಉಳಿದಿರೋ ಥ್ರೆಡ್ನ ಹೀಗೆ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಫುಲ್ ಸುತ್ತಿ ಆದಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಫುಲ್ ಲಾಂಗ್ ಥ್ರೆಡ್ ತಗೊಂಡಿದ್ದಕ್ಕೆ ಎಲ್ಲೋ ಮಧ್ಯಕ್ಕೆ ದಾರನ ಜಾಯಿಂಟ್ ಮಾಡೋ ಹಾಗೆ ಆಗಿಲ್ಲ. ನೋಡಿ, ನಂತರ ನಾನಿಲ್ಲಿ ಮಧ್ಯಕ್ಕೆ ಇಲ್ಲೊಂದು ಸ್ವಲ್ಪ ಗ್ಲೂ ಹಾಕಿ ಈ ರೆಡ್ ಕಲರ್ ಕುಂದನ್ನ ಸ್ಟಿಕ್ ಮಾಡ್ತಾ ಇದ್ದೀನಿ. ನಂತರ ಮತ್ತೆ ಈ ಏನು ಪರ್ಲ್ ಚೈನ್ ಇರತ್ತಲ್ಲ ಅದನ್ನು ಸೈಜ್ ನೋಡಿಕೊಂಡು ಸ್ಟಿಕ್ ಮಾಡಬೇಕು. ನೋಡಿ, ಹೀಗೆ ಕುಂದನ್ ಸುತ್ತನೂ ಗ್ಲೂ ಹಾಕಿ ನಾನು ಈ ಪರ್ಲ್ ಚೈನ್ನ ಸ್ಟಿಕ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಹೀಗೆ ನಂತರ ಇದ್ರ ಸುತ್ತಲೂ ಮತ್ತೆ ಗ್ಲೂ ಹಾಕಿ ನಾನು ಥರ
ಬಾಲ್ ಚೈನ್ನ ಹೀಗೆ ಸ್ಟಿಕ್ ಮಾಡ್ತಾ ಇದ್ದೀನಿ. ನೋಡಿ ಹೀಗೆ ನೋಡಿ ಫ್ರೆಂಡ್ಸ್, ಬಾಲ್ ಚೈನ್ ಸ್ಟಿಕ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಮತ್ತೆ ನೋಡಿ ನಾನು ಇದ್ರ ಪಕ್ಕನೇ ಒಂದು ಹೀಗೆ ಗ್ಲೂ ಹಾಕ್ತಾ ಇದ್ದೀನಿ. ಮತ್ತೆ ಕುಂದನ್ನ ಸ್ಟಿಕ್ ಮಾಡ್ತಾ ಇದ್ದೀನಿ. ಈ ರೀತಿ ಮತ್ತೆ ಈ ಥರ ಪರ್ಲ್ ಚೈನ್ನ ನಾನು ಹೀಗೆ ಹಾಫ್ ಪಾರ್ಟ್ಗೆ ಮಾತ್ರ ಸ್ಟಿಕ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಹೀಗೆ ನಂತರ ಮತ್ತೆ ಇದ್ರ ಸುತ್ತಲೂ ಮತ್ತೆ ಒಂದು ರೌಂಡು ಬಾಲ್ ಚೈನ್ನ ಹಾಕ್ತಾ ಇದ್ದೀನಿ. ಹೀಗೆ ನೋಡಿ ಗಮ್ ಹಾಕಿದ್ದೀನಿ. ನಂತರ ಹೀಗೆ ಬಾಲ್ ಚೈನ್ನ ಸ್ಟಿಕ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಬಾಲ್ ಚೈನ್ ಸ್ಟಿಕ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ. ಈ ಸೈಡು ನಾವು ಇಲ್ಲಿ ಹೇಗೆ ಹಾಫ್ ಮಾಡಿದ್ದೀವಲ್ಲೋ ಅದೇ ಥರ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಲೆಫ್ಟ್ ಸೈಡ್ಗೂ ಇಲ್ಲಿ ಹೇಗೆ ಮಾಡಿದ್ದೀನೋ ಅದೇ ಥರ ಸ್ಟಿಕ್ ಮಾಡಿದ್ದೀನಿ. ನಂತರ ಈ ರೀತಿಯಾಗಿ ಕಾಣಿಸುತ್ತೆ. ನಾನು ಇಲ್ಲಿ ಒಂದೇ ಈ ಥರ ಡಿಸೈನ್ನ ಮಾಡಿ ತೋರಿಸಿದ್ದೀನಿ. ನಿಮಗೆ ಬೇಕನ್ಸಿದ್ರೆ ಇಲ್ಲಿ ಮತ್ತು ಇಲ್ಲೆಲ್ಲ ಇಲ್ಲೊಂದು ಅದೇ ರೀತಿಯಾಗಿ ಮಾಡ್ಕೋಬಹುದು. ಮಧ್ಯ ಒಂದಿಷ್ಟು ಗ್ಯಾಪ್ ಬಿಟ್ಟು ಸೇಮ್ ಡಿಸ್ಟೆನ್ಸಲ್ಲಿ ಇಲ್ಲೊಂದು ಮಾಡ್ಬೋದು. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಮತ್ತೆ ಈ ಕಡೆ ಸೈಡ್ ಒಂದು ಸಿಂಗಲ್ ಫ್ಲವರ್ನ ಮಾತ್ರ ಮಾಡಿದ್ದೀನಿ. ನೋಡಿ, ಇದನ್ನು ಮೇನ್ ಹೀಗೆ ಸೆಂಟ್ರಲ್ಲಿ ಹಾಕ್ಕೊಳ್ಳೋ ಹಾಗೆ ಹೀಗೆ ಬರುತ್ತೆ. ಇವೆರಡು ಚಿಕ್ಕದು ಸಿಂಗಲ್ ಫ್ಲವರು. ನೋಡಿ ಫ್ರೆಂಡ್ಸ್, ಸುಂದರವಾದ ಮತ್ತು ಸಿಂಪಲ್ ಆಗಿ ಬೇಗನೆ ಮಾಡಿ ಮುಗಿಸ್ಬೋದಾದಂತಹ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ನ ನಾನು ಇವಾಗ ತೋರಿಸಿದ್ದೀನಿ. ನೀವು ಹೀಗೆ ಈ ಥರ ಬೇಸ್ ಬೇಕು ಅಂತಂದರೆ ನಿಮಗೆ ಶಾಪ್ನಲ್ಲಿ ಅಂದರೆ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಸಿಗುತ್ತೆ ಫ್ರೆಂಡ್ಸ್. ನಿಮ್ಮ ಯಾವ ಸೈಜ್ ಬೇಕೋ ಅದನ್ನು ನೋಡಿಕೊಂಡು ನಿಮಗೆ ಬೇಸ್ನ ತಗೋಬೋದು. ಪ್ಲಾಸ್ಟಿಕ್ ಅಲ್ಲಿ ಅದು ಸಿಗುತ್ತೆ. ಇಲ್ಲ ಅಂತಂದರೆ ನಿಮಗೆ ನಿಮ್ಮ ಹತ್ರ ಹಳೆ ಬಳೆ ಇದೆ ಅಂತ ಅಂದ್ರೂ ಅದರಲ್ಲೂ ಸಹಿತ ಈ ರೀತಿಯಾಗಿ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ವಿಡಿಯೋ ನೋಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮತ್ತು ಲೈಕ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್, ಟೇಕ್ ಕೇರ್. Bye bye. Thank you for watching.